ಮಸ್ತ್ ಗುಡಿಗೆ ಬಂದೇವ್ರಿ, ಹನುಮಾನ್ ದೇವ್ರ ಗುಡಿಗೆ. ಸ್ವಲ್ಪ ಖುಷಿ ಅನಿಸ್ತತ್ ಮನಸ್ಸಿಗೆ. ಏನೋ ಮಸ್ತ್ ಐತ್ರಪ್ಪ ಶಾಪ್ ಇದು, ನಂಗಂತೂ ಚಲೋ ಅನ್ಸತ್ತೆ. ಕ್ರಂಚ್ ಮಂಚ್ ಏನೋ ಐತೆ ಅಂಗಡಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಚಾನಲ್ಗೆ ಹೊಸ್ತಾಗಿದ್ರಿ ಅಂದರೆ 1 ಬಿಟ್ಟು 2 ಬಿಟ್ಟು 10 ನೋಡ್ರಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಹೊಸ ವರ್ಷಕ್ಕೆ ಕಾಲಿಡಾತೇವೆ 2025 ಅಂದಂಗೆ. ನಮ್ಮ ಆ್ಯಂಡ್ರಾಯ್ಡ್ ಆ್ಯಪ್ ಕೂಡ ರೆಡಿ ಆಗತ್ತೆ, ಕ್ಲೌಡ್ ಫ್ರೇಮ್ ಟೆಕ್ನಾಲಜಿ ಇದು. ಸೊ ನಾನಂತೂ ಭಾಳ ಎಕ್ಸೈಟೆಡ್ ಆಗೀನಿ, ನೋಡೋಣ ಅಂತ ಏನೇನು ಆಕತ್ತೆ. ವಾಟ್ರೇಶ್ವರ್, ಕ್ಯಾ ಬಾತೇಶ್ವರ್, ಏನು ಮಸ್ತ್ ಐತೆ ನೋಡ್ರಿ. ನಿನ್ನೆ ನೀರು ಎಷ್ಟು ಇದೈತೆ, ಇವತ್ತು ಸೈಲೆಂಟ್ ಐತೆ. ಕಮ್ಮಲಿಲ್ಲಿ ವಾವ್ ಮಸ್ತ್. ಈಗ ಫ್ರೆಶ್ ಆಗಿ ಬಂದು ಬಿಸಿ ಬಿಸಿ ಅವಲಕ್ಕಿ ತಿನ್ನೋಣಂತ ಬ್ಯಾಗ್ ತೊಗೊಳತ್ತೇವೆ. ಮಸ್ತ್ ಬ್ರೇಕ್ಫಾಸ್ಟ್ ಮಾಡೋಣಂತ ಬಿಸಿ ಬಿಸಿ ಈಗ. ನೋಡು ಉಪ್ಪು ಕಡಿಮೆ ಆಗೈತನ. ನೋಡ್ರಿ ಇಲ್ಲಿ ಅದ್ರ ಫೋಟೋ ಶೂಟ್ ಮಾಡೋದ್ ಲಿಲ್ಲಿದ. ಎಲ್ಲಾರ್ಗು ಲಿಲ್ಲಿ ಅಂದ್ರೆ ಫುಲ್ ಲೈಕ್ ಆಗ್ತತೆ. ಇನ್ನೆಲ್ಲ ಹೆಂಗಿತ್ತು, ಇವತ್ತು ಶಾಂತ ಆಗೈತಿ ಇದು. पानी का लेवल भी थोड़ा कम लग रहा है. इधर तो नहीं गए हम लोग, इधर ही गए थे कल. फोटो शूट ಮಾಡಕ್ ಹೊಂಟೇವೆ. ಲಿಲಿ ಬೇಟ ಏನು ಮಸ್ತ್ ಮಜಾ ಬರತ್ತದ್ರಿ. ಇಲ್ಲೇ ಕಾಲು ತಂಪಾತ. ಈಗ ಮಸ್ತ್ ಪೋಣಾಕ್ ಹೋಗಿ ವಿಲ್ ಗೆಟ್ ಬ್ಯಾಕ್ ಟು ದ ವರ್ಕ್. ಇಲ್ಲಿನೂ ಫುಲ್ ಮಜಾ ಮಾಡತ್ತಿಲ್ಲ. ಇಲ್ಲಿ ಬೇಟ ಐಶ್ವರ್ಯನೂ ಅದಾಳ ಇಲ್ಲ. ಇಲ್ಲಿ ನನ್ನ ಫ್ರೆಂಡ್ಸ್ ಅದಾರ ಇಬ್ರು. ಆ್ಯಂಡ್ ಇಲ್ಲ ಫುಲ್ ಮಸ್ತ್ ನೀರೈತೆ. अरे वाह, मेरा तो शायद नीचे यहाँ से 10 मारा, यहाँ से मेरा तो नीचे ही चला जाए. अरे वाह आर्चर लोग. और ये हमारे आकाश सर राम की नकल करते हुए. गुड. A few moments later. ನೋಡ್ರಿ ಎಲ್ಲರೂ ಮಕ್ಕೊಂಡಾರ, ಸುಸ್ತಾಗ್ಯಾರ. ಬಿಕಾಸ್ ನಿನ್ನೆ ಎಲ್ಲರೂ 3 ಗಂಟೆಗೆ ಮಕ್ಕೊಂಡೇವಿ. सो गाइस थैंक यू सो मच फॉर कमिंग. कमिंग नहीं, मैं तुम्हारे पास कम किया. इट वाज नाइस ट्रिप. लिली बेटा हाउ इट वाज? थैंक यू. थैंक्स आंटी. अच्छा लगा एक्चुअली. अब भी आओ कभी. ऑलराइट फाइनली वी आर बैक होम. ಭಾರಿ ಮಜಾ ಬಂತು ಟ್ರಿಪ್. ಫುಲ್ ಮಸ್ತ್ ಇತ್ತು. ರಿಲ್ಯಾಕ್ಸ್ ಆಯ್ತು, ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಯ್ತು. ಈಗೆಲ್ಲ ಆಯ್ತು. ಮತ್ತೆ ಈಗ ಸ್ವಲ್ಪ ರೆಸ್ಟ್ ತೊಗೊಂಡು ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವರ್ಕ್. ಏನು ಖುಷಿ ಆಗತ್ತಪ್ಪ ಖರೇನ. ಏನು ಫುಲ್ ಮಸ್ತ್ ಮಜಾ ಬಂತು. ಅವರು ಭಾಳ ಬಂದಿದ್ರು, ಹಂಗೆ ಫೀಲ್ ಆಗಲಿಲ್ಲ ಆ್ಯಕ್ಚುಲಿ. ಇಟ್ ವಾಸ್ ನೈಸ್. ಎರಡು ಲಿಲ್ಲಿ ಅವರೇ A few moments later. 2 ಆಗಿಲ್ಲ ಇನ್ನು. ಮಸ್ತ್ ನೋಡ್ರಿ ಅಲ್ಲ ಸಾರು, ಆಮೇಲೆ ಓವನ್ನ ಮಾಡಿ ಶಾಂಡ್ಗಿ ಪಟ ತಿನ್ನೋಣಂತ. ಆಲ್ರೈಟ್, ಸೊ ಸೂಪರ್ ಆಗಿ ಫ್ರೆಶ್ ಆದ್ವಿ ಈಗ. ಆ್ಯಕ್ಚುಲಿ ಐಶ್ವರ್ಯನೂ ಕೂತಾ ಇಲ್ಲೇ, ಸ್ವಲ್ಪ ಹೋಗೋಣ ಅಂತ. ಹಾ ಏನು ಮಸ್ತ್ ಇತ್ತು ರೀ. ನಿನ್ನೆಲ್ಲ ಹಂಗೆ ಆಯ್ತು, ಇವತ್ತು ಎಲ್ಲ ರಿಲ್ಯಾಕ್ಸ್ ಆಯ್ತು. ಸೊ ಓವರ್ ಆಲ್ ರಿಲ್ಯಾಕ್ಸ್ ಟೈಮ್ ಇತ್ತು. ಮತ್ತು ನಾಳೆಯಿಂದ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವರ್ಕ್. ಗಂಟೆ ಇಷ್ಟು ಹೋಗೋ ನೋಡಿ ಐಶ್ವರ್ಯ. ಮಸ್ತ್ ಗುಡಿಗೆ ಬಂದೇವ್ರಿ, ಹನುಮಾನ್ ದೇವ್ರ ಗುಡಿಗೆ. ಸ್ವಲ್ಪ ಖುಷಿ ಅನಿಸ್ತತ್ ಮನಸ್ಸಿಗೆ. ಆಮೇಲೆ ಇಲ್ಲಿ ಪಾನಿಪುರಿ ತಿನ್ನಕ್ಕೆ ಬಂದೇವಿ. ಐಶ್ವರ್ಯ ಫೈನಲಿ ಇವತ್ತು ಸುಕ್ಕಾಪುರಿ ತಿಂತಾಳ ಅಂತ. ನೋಡ್ರಿ ಹಿಂಗ್ ಯಾರ ಪಾನಿಪುರಿ ತಿಂತಾರ, ನಂಗೆ ಹುಡುಗಿಯರೇನು ತಿಂತಾರ. ಹುಡುಗರು ಈ ನಮ್ನಿ ಲೈಕ್ ಮಾಡಿ ಪಾನಿಪುರಿ ತಿನ್ನೋರ ಅಂದ್ರೆ ನನ್ ಜೀವನದಾಗ ನನ್ ಗಂಡನ ನೋಡೆ ನಾನು ಒಬ್ರಾಗರ ತಿನ್ಬಾ ನೀನು ತಿನ್ಬಾ.
ಮಸ್ತ್ ಪಾನಿಪುರಿ ತಿಂದ್ವಿ. ಚಾ ಕುಡೋಣ ಈಗ. ಚಾ ಕುಡ್ದು ಭಾಳ ದಿನ ಆಗಿತ್ತು ಫಿನಿಕ್ಸ್ ಮಾಲ್ಗೆ ಹೋಗಿ ಪಟ ಹೋಗೋಣ ಅಂತ. ಈಗ ಬಂದು ಆ್ಯಕ್ಚುಲಿ ಫಿನಿಕ್ಸ್ ಮಾಲ್ ಹೊಂಟೇವಿ, ಮಾಲ್ ಆಫ್ ದ ಮಿಲೇನಿಯಮ್ಗೆ. ಬಟ್ ಯಾಕೋ ಚಪ್ಪಲ್ ಹಾಕ್ಕೊಂಡು ಅಷ್ಟು ಮನಸ್ಸು ಬರೋತ್ತಾಗಿತ್ತು. ಸೊ ಮನೆಗೆ ಬಂದು ಶೂಸ್ ಹಾಕ್ಕೊಂಡ್ವಿ. ಐಶ್ವರ್ಯ ಕೂಡ ಬಂದು ಡ್ರೆಸ್ ಚೇಂಜ್ ಮಾಡಿಲ್ಲ. ಸೊ ಕಮ್ ಆನ್ ಲೆಟ್ಸ್ ಸೇ ಗೋ. ನೋಡ್ರಿ ನಾ ಸ್ವಲ್ಪ ನೀಟ್ ಕಾಣತ್ತಾನೆ. ಆ ಟೈಮ್ನಾಗ BMW ಆಮೇಲೆ ಜುಪಿಟ್ರ್, ಇದು ಕಾರ್ ಬಿಟ್ಟು ಜುಪಿಟ್ರ್ ತೊಗೊಂಡೋಗೋದು ಚಲೋ. ನಿಮ್ಮ ಅಸ್ತಿಲ್ ಪಟ ಪೆಟ್ರೋಲ್ ಹಾಕೋಣ ಅಂತ. ಈ ಗಾಡಿಗೆ ಏನರ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಅಂದ್ರೆ 5 ಲೀಟ್ರ್ 2 ತಿಂಗಳು ಬರ್ತದೆ. ಅಂದರೆ ಅರ್ಥ ಅಷ್ಟು ಕಡಿಮೆ ಯೂಸ್ ಮಾಡ್ತೇವೆ ಅಂತ ನಾವು. ಯಾವ ಪರಿ ರಶ್ ಐತಿ, ಎಲ್ಲಿ ಅಡ್ಡಾಡಿದ್ರು ಇವತ್ತು ಹಿಂಗೆ. ಈ ಜಿಮ್ಗೆ ಹೋಗ್ತಿದ್ದೆ ನಾ ಮೊದಲು, ತೋರ್ಸಾಕೆ ಯಾಕೆ ಟೈಮ್ ಸಿಕ್ತಂದ್ರೆ ನೋಡ್ರಿ ನಮ್ಮನೆ ರಶ್ ಐತಿ, ಹಿಂದೂ ರಶ್ ಐತಿ. ಹೌದು, ನಾವು ಫುಟ್ಪಾತ್ ಹಚ್ಚಿ ಒಂದು ಸ್ವಲ್ಪರು ಭಾರಿ ಹೆವಿ ಇತ್ತು ರೀ. ಹಿಂಗಾಗಿ ಇಲ್ಲೇ ಫುಟ್ಪಾತ್ ಮೇಲೆ ಗಾಡಿ ಹಚ್ಬಿಟ್ಟೇವೆ. ಮುಂದೆ ಹೆವಿ ಜನ ಅದಾರೆ ಎಲ್ಲ ಕಡೆ. ಇಲ್ಲೇ ಚಲೋ ಆಯ್ತು. ಅಲ್ಲಿ ಹೋಗಿ ಅರ್ಧ ತಾಸು ಹೋಗಿತ್ತು. ಲಿಟ್ರಲಿ 2 ವೀಲರ್ ಮೇಲೆ ಬರಾಕ್ ನಮ್ಮ ಮನೆಯಿಂದ 45 ನಿಮಿಷ ಹಿಡಿತು ನಮಗೆ. ಟ್ರಾಕ್ ಬಂದಂಗೆ ಫ್ಯಾಕ್ಟ್ರಿ ಬಿಟ್ಟಂಗೆ ಕಾಣತ್ತ ಆ ನಮ್ಮನೆ ರಶ್ ಐತಿ. ಏನು ಚಂದ ಮಾಡ್ಯಾರ ಐಶ್ವರ್ಯ ಅದನ್ನ ಅನಾಹುತ್ ಮಾಡ್ಯಾರಲ್ಲ. ಆಗೈತಿ ಮಸ್ತ್ ಮಸ್ತ್. ಈಶ್ವರ್ ಏನದ ಪ್ಲೇ ಆ್ಯಂಡ್ ಲರ್ನ್ ಅಂತ ಗೊತ್ತೇನ. ನಂಗೇನು ಲೈಕ್ ಆಗೋಲ್ತು, ಬಟ್ ಈಗ ತೊಗೊಳತ್ತ ಬ್ಯಾಡ ಅಂದರು. ನಾನು ಕೊಡ್ಸಾತಿಲ್ಲ, ರೊಕ್ಕ ಇಲ್ಲ ನನ್ನ ಹತ್ರ. ಯಪ್ಪ ನೋಡಿದ್ರ ನಿನ್ನ ರಶ್ ಒಟ್ಟ ಹೇಳ್ತೀನಿ ರೀ. ನ್ಯೂ ಇಯರ್ ಟೈಮ್ನಾಗ ಒಟ್ಟ ಹೋಗ್ಬಾರ್ದು ಎಲ್ಲಿ. ಫುಲ್ ರಶೇಶ್ವರ ಗದ್ಲೇಶ್ವರ. ನನಗಂತರೂ ಕಿರಿಕಿರಿ. ನನ್ನ ಹಾರ್ಟ್ ರೇಟ್ ನೋಡಿ 90 ಮೇಲೆ ಹೋಗ್ಬಿಟ್ಟತ್ತೆ. ಒಳಗೆ ಹೋಗ್ಬಿಡ್ತಾರೆ ಕಂಡು ಕೂಡಲೇ. ನಾನು ಹೋಗ್ಬೇಕೀಗ. ಮನೆಗೆ ಬಂದಂಗೆ ಆತ್ರಿ. ಯಾವ್ದಿದೆ ಫಸ್ಟ್ ಏನೋ ಮಸ್ತ್ ಐತ್ರಪ್ಪ ಶಾಪ್ ಇದು. ನಂಗಂತೂ ಚಲೋ ಅನ್ಸತ್ತೆ. ಕ್ರಂಚ್ ಮಂಚ್ ಏನೋ ಐತೆ ಅಂಗಡಿ ಹೆಸರು. ಇದು ಮಜೇಶ್ವರ ಐತೇಶ್ವರ ಭಾಳ. ಆರ್ಗ್ಯಾನಿಕ್ ಅಂತೇಳಿ ಲೇಬಲ್ ಕೊಟ್ಟು ಎಲ್ಲ ಜಾರ್ಸು ಪ್ಯಾಕೆಟ್ಸ್ ಎಲ್ಲ ಇಟ್ಟಿರ್ತಾರೆ. ನನಗಿನ್ನೂ ನಂಬಿಕೆನೇ ಬರವಲ್ತು ಅವು ಕರೆಗೂ ಆರ್ಗ್ಯಾನಿಕ್ಕಾ ಅಥವಾ ಸುಮ್ಮನೆ ಲೇಬಲ್ ಮಾಡತ್ತಾರ ಅಂಥೇಳಿ. ತೊಗೊಳೋದಿತ್ತು ನನಗೆ. ಇಷ್ಟು ದೊಡ್ಡ ಆರ್ಗ್ಯಾನಿಕ್ ಸ್ಟೋರ್ ಇರೋದು ಗೊತ್ತಿಲ್ಲ ನಮಗೆ. ಅದು ಫಿನಿಕ್ಸ್ ಮಾಲ್ನಾಗ ಕ್ಯಾ ಬಾತ್ ಐತೆ. ನನಗೂ ಲೈಕ್ ಆಯ್ತು. ಐತ್ಲಾ ಇದು ಸಲಾಡಿಗೆ ತಿನ್ನಾಕ ಚಲೋ ಐತೆ ನೋಡಿ. ಹಾಕೊಂಡು ಮಸ್ತ್ ಅಂತ ತೊಗೊಳ್ಳೋಣ. ಬರ್ಬೋದು. ಇಲ್ಲೆಲ್ಲ ಥಾಯ್ ಅಂತ, ಇಟಾಲಿಯನ್ ಅಂತ, ಓರಿಯೆಂಟಲ್ ಅಂತ, ಮೆಕ್ಸಿಕನ್ ಅಂತ. ಅದಲ್ಲ ಇದಂತೂ ನಮ್ಮ ಫೇವ್ರೇಟ್ ಇದೆ. ಅವ್ನು ಟ್ರೈ ಮಾಡೋಣ ಈ ಸಲ. ನೂಡಲ್ಸ್ ಲೈಕ್ ಆಗ್ತಾವ್ರಿ. ಹೆಂಗೂ ಡೈಲಿ ತಿನ್ನಂಗಿಲ್ಲ. ನಾನು ತೊಗೊಂಬಿಟ್ಟು ನಾನು 2 ಪ್ಯಾಕೆಟ್. ಮತ್ತು ಏನವ ಹೆಂಗೆ ನೋಡ್ರಿ, ಇವತ್ತೇ ಇನ್ಸ್ಟಾಗ್ರಾಮ್ ನೋಡೀನಿ. ಇಲ್ಲಿ ಬಂದತ್ತಿದೆ ಹಣ್ಣು. ಮೇನ್ ಎಕ್ಸಿಟ್ ಅಲ್ಲಿದೆ, ಬೇರೆ ಎಕ್ಸಿಟ್ ಇದು. ನಡಿ ಹುಡುಕೊಂತ ಹೋಗೋಣ ಅಂತ. ನೆನಪೈತನ ಇಲ್ಲೇ ತೊಗೊಂಡಿದ್ವಲ್ಲ ನಾವು, ನಮ್ದು ಅಪಾರ್ಟ್ಮೆಂಟ್ ಹೊಸದು. ಬ್ಲಾಗ್ನ ಹಾಕತ್ತಿಲ್ಲ ಅದನ್ನ. ಪರಿ ಟ್ರಾಫಿಕ್ ಐತಿ. ಛೇ ಫುಲ್ ಹೆವಿ ಟ್ರಾಫಿಕ್, ಹೆವಿ ಸ್ಮಾಗ್. ಹೊಂಟಿದ್ವಿ ಆನ್ಲೈನ್ ಅಂತ ಕರ್ಕೊಂಬಂದಾಳೆ ಇಲ್ಲಿ. ಶಾಪಿಂಗ್ ಮುಗಿವಲ್ತ್ರಿ. 10,000 ಸ್ಟೆಪ್ ಅದು ನಮ್ಮ ಆಗಲೇ. ಚಂದ ಆಯ್ತು. ರಾತ್ರಿ ಈಶ್ವರ್ ನೋಡ್ರಿ, ಪೊಲ್ಯೂಷನ್ ನೋಡ್ರಿ. ಇದ್ರಾಗ ಏನಾರ ನಮ್ಮ ಕಾರ್ ತೊಗೊಂಬಂದಿದ್ರೆ ಅದು ಸಫಾರಿ ಹೌದಿಲ್ಲ, ಉತ್ಸಾಹ ಹಾಕಿದ್ವಿ. ಗಂಟೆ 10 ಆತಲ್ಲಿ ಏನು ಟ್ರಾಫಿಕ್ ಇತ್ಲಿಲ್ಲಿ. ನೀ ಆರಾಮ್ ಕುಂತಿಲ್ಲಿ. ನಿನಗೆ ಏನು ಗೊತ್ತೈತ್ಲಿ, ಹೊರಗೆ ಭಾಳ ತ್ರಾಸ ಇತ್ಲಿಲ್ಲಿ. ನಡಿಲಿಲ್ಲಿ ವಾಕಿಂಗ್ ಹೋಗಿ ಬರೋದು ಬಾಲಿಲ್ಲಿ. ನೀ ಕಡಿಲಿಲ್ಲಿ, ನಂಗೆ ಹೊರಗೆ ಬಿಡಂಗಿಲ್ಲ. ಯಾಕಂದ್ರೆ ಶೂಸ್ ಹಾಕೊಂಡೇನಿಲ್ಲಿ. ಇಲ್ಲಿ ನಂಗೆ ಗೊತ್ತೈತಿ ನೀ ಕಡಿತೆ, ಅದಕ್ಕೆ ನಾ ಶೂಸ್ ಹಾಕೊಂಡೇನಿಲ್ಲಿ. ಲಾಸ್ಟ್ ವಾಕ್ ಆಫ್ ದ ಡೇ. ಪೇಪರ್ ಬ್ಯಾಗ್ ಒಳಗ್ಸೋದಕ್ಕೆ ಇಷ್ಟು ರೊಕ್ಕ ತಗೋತಾರ ಏನು ಅಂತೀವ್ರು. ಸೊ ಬರ್ರಿ, ಏನೋ ಮಸ್ತ್ ಅಂದೇನು ತೋರಿಸ್ತೇನೆ ನಿಮ್ಗೆ. ಆ್ಯಕ್ಚುಲಿ
ನಾನು ಸ್ಯಾಲಡ್ ಭಾಳ ತಿಂತಿಲ್ಲ ಈಗಿನ ಕಾಲದಾಗ. ಸೊ ಈ ಬೌಲ್ ತೊಗೊಂಡೇನೆ, ಸ್ಯಾಲಡ್ ಬೌಲ್. ಎಷ್ಟು ಇದಕ್ಕೆ ಎಷ್ಟು ಆಯಿತು ಒಟ್ಟು. ಆಮೇಲೆ ನಂಗೆ ಇದು ಭಾಳ ಲೈಕ್ ರೀ, ಕೋಕಮ್ಮ. ಹೊರಗೆಲ್ಲ ಚೀಪ್ ಸಿಗ್ತಾವೆ, ಬಟ್ ಐಶ್ವರ್ಯ ರಿಲಯನ್ಸ್ ತವ್ರದ್ದು ಇದೆ ಈ ನಾವು ಹಾಂ ಗೊತ್ತೇ ಇಲ್ಲ ನನಗೆ. ಇದೊಂದೇನೋ ಸ್ಪೈಸಿ ರಾಮೆನ್ ಅಂದ್ರೆ ಇದ್ರ ಯೂಶಲಿ 40-50 ರುಪೀಸ್ನಾಗ ಬರ್ತೇವ್ರಿ. ನಾನು ಬರ್ತೇವ್ರಿ ಏನಂತ ಬರ್ತಾವ್ರಿ, ಬಟ್ ಇದು 150 ರುಪೀಸ್ ಅದು ಏನಾಯ್ತು ಮರ ಇದಕ್ಕೆ 100 ಅಂತ, ಇದಕ್ಕೆ 150 ಅಂತ. ಐಶ್ವರ್ಯ ಬ್ರೆಡ್ ತಿನ್ನತ್ತ. ಆ್ಯಕ್ಚುಲಿ ನಾವು ಊಟದ ಪ್ಲ್ಯಾನ್ ಇರಲಿಲ್ಲ, ಸ್ವಲ್ಪ ಹೆಂಗೂ ಸ್ವಲ್ಪ ಟಿ ವಿ ನೋಡೋಣ, ಎಂಜಾಯ್ ಮಾಡೋಣ ಈಗ ಅಂಥೇಳಿ. ನ್ಯಾಚೋಸ್ ಮಧ್ಯಾಹ್ನ ಮಾಡಿದ್ದ ಹಾಲು ನಮ್ಮ ಐಶ್ವರ್ಯನ ರೆಸಿಪಿ. ವಾಹ್ ಕ್ಯಾ ಮೆನ್ಯೂವೆ. ನಂದು ಸೂಪಿ ನೂಡಲ್ಸ್, ಕೊರಿಯನ್ ಸೂಪಿ ನೂಡಲ್ಸ್. ನಾರ್ಮಲ್ ಅಲ್ಲ, ಕೊರಿಯಾದಿಂದ ಬಂದದ್ದು. ಆ್ಯಕ್ಚುಯಲ್ ಕೊರಿಯಾದಿಂದ ಬಂದತ್ತ, ಇಲ್ಲಾಂದ್ರೆ ಯೂಶ್ವಲಿ ಇಂಡಿಯನ್ ಮೇಡ್ ಸಿಗ್ತಾವೆ ಎಲ್ಲ ಕಡೆ. 11 IIT ಕೃಷ್ಣಮೂರ್ತಿ ಅಂತ ನೋಡೋಣ ಮೂವಿ. ಹಾಟ್ ಕೊರಿಯನ್ ಸೂಪಿ ನೂಡಲ್ಸ್ ಟೇಸ್ಟ್ ಮಾಡಿ ಹೇಳ್ದ ನಿಮ್ಗೆ. ಓಕೆ ಟೇಸ್ಟ್ ಮಾಡೋಣ ಅಂತ. ಸೂಪು ಐತಿದ್ರಾಗ. ರುಚಿ ಇಲ್ಲ ಐಶ್ವರ್ಯ ಇದೆ, ಒಟ್ಟೆ ರುಚಿ ಇಲ್ಲ ಸೂಪ. ನಂಗೆ ಲೈಕ್ ಹಾಕಾವು ಇವ್ರದ್ದು ರುಚಿ ಇಲ್ಲ ಕೊರಿಯನ್ದವ್ರದ್ದು. ಸ್ಪೈಸಿನೂ ಇಲ್ಲ, ಸುಳ್ಳು ಸ್ಪೈಸಿ ಅಂದಾರ. ಬರೀ ಇವತ್ತಿನ ಲಕ್ಕಿ ಕಮೆಂಟ್ ತೊಗೊಳೋಣಂತ ಸುಹಾಸ್ ಅವ್ರು ಕೇಳತ್ತಾರ, ಅನ್ನ ರೆಸಾರ್ಟ್ ಹೆಸರು ಏನದ ನೀವು ಹೋಗಿದ್ದು? ಪಾವನಾ ಡ್ಯಾಮ್ ಹತ್ತಿರ ರೀ, ಹಕೂನ್ ಮಟಾಟ ಅಂತಂತ ಹೇಳಿ. ಈ ಲಾಗನ್ನು ಇಲ್ಲಿವರೆಗೂ ನೋಡಿರಂತಂದ್ರೆ ಖಂಡಿತ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಏನೇನೋ ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂತ ಹೇಳ್ತಾ, ಸೊ ನಾಳೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್.